ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜ್ಯುವೆಲರಿ ತೋರಿಸ್ತಾ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಸ್ಟೋರಿ ತುಂಬ ಸಿಂಪಲಾಗಿ ಸ್ಟಾರ್ಟ್ ಆಗುತ್ತೆ. ಇದು ಪಾರ್ಟ್ 1. ಸ್ಟೋರಿ ಹೆಸರು ತಪ್ಪಾದ ಪಾರ್ಸೆಲ್. ನಿಮಗೆ ಯಾವತ್ತಾದರೂ ನೀವು ಆರ್ಡರ್ ಮಾಡದೇ ಇರೋ ಪಾರ್ಸೆಲ್ ಬಂದಿದೆಯಾ? ಬಟ್ ರಮ್ಯಾಗೆ ಬಂದಿತ್ತಂತೆ. ಅವಳು ಅದನ್ನು ಓಪನ್ ಮಾಡಿದ್ಲು. ಒಳಗಡೆ ಬ್ಯೂಟಿಫುಲ್ ಬ್ಲ್ಯಾಕ್ ಕಲರ್ ವಾಚ್ ಇತ್ತು. ಅದು ಡಿಜಿಟಲ್ ವಾಚ್. ಆದರೆ ಮೊದಲೇ ಹೇಳಿದಾಗೆ ರಮ್ಯಾ ಅದನ್ನು ಆರ್ಡರೇ ಮಾಡಿರಲಿಲ್ಲ. ಬಟ್ ಪಾರ್ಸೆಲ್ ಮೇಲೆ ಅವಳ ಹೆಸರು ಮತ್ತು ಅಡ್ರೆಸ್ ಕರೆಕ್ಟಾಗಿತ್ತು. ರಮ್ಯಾಗೆ ಆಶ್ಚರ್ಯವಾಯಿತು. ಅವಳು ಡೆಲಿವರಿ ಬಾಯ್ಗೆ ಕಾಲ್ ಮಾಡಿ ಕೇಳಿದ್ಲು. ಅವನು ಹೇಳ್ದ, ಮೇಡಮ್, ಈ ಪಾರ್ಸೆಲ್ ನಿಮ್ಮ ಹೆಸರಿಗೆ ಬಂದಿದೆ. ರಮ್ಯಾ ವಾಚ್ ನೋಡಿದ್ಲು. ಅದ್ರ ಹಿಂದೆ ಒಂದು ಚಿಕ್ಕ ಪೇಪರ್ ಇತ್ತು. ಅದರಲ್ಲಿ ಬರೆದಿತ್ತು, ಇದನ್ನು ನಾಳೆ ಬೆಳಿಗ್ಗೆ 8 ಗಂಟೆಗೆ ಹಾಕಿಕೊಳ್ಳಿ. ರಮ್ಯಾಗೆ ಇನ್ನಷ್ಟು ಗೊಂದಲವಾಯಿತು. ಆದರೂ ಅವಳು ಕ್ಯೂರಿಯಾಸಿಟಿಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ವಾಚನ್ನು ಕರೆಕ್ಟಾಗಿ 8 ಗಂಟೆಗೆ ಹಾಕ್ಕೊಂಡ್ಳು. ಕರೆಕ್ಟಾಗಿ 8 ಗಂಟೆಗೆ ಅಲಾರಾಮ್ ಆಯಿತು. ಆ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಬಂತು, ಈಗ ನಿಮ್ಮ ಬಾಗಿಲು ತೆಗಿಬೇಡಿ. ಅದೇ ಕ್ಷಣದಲ್ಲಿ ಟಕ್ 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 ಬಾಗಿಲು ಬಡಿದ ಶಬ್ದ ಕೇಳಿಸ್ತು. ರಮ್ಯಾ ಬಾಗಿಲತ್ರ ಹೋಗಿ ಯಾರು ಅಂತ ಕೇಳಿದ್ಲು. ಹೊರಗಿಂದ ಡೆಲಿವರಿ ಬಾಯ್ ಹೇಳ್ದ, ಮೇಡಮ್, ನಿಮ್ಮ ಇನ್ನೊಂದು ಪಾರ್ಸೆಲ್. ಅದೇ ಟೈಮಲ್ಲಿ ವಾಚ್ ಮೇಲೆ ಮತ್ತೆ ಇನ್ನೊಂದು ಮೆಸೇಜ್, ಅವನಿಗೆ ಬಾಗಿಲು ತೆಗಿಬಿಡಿ. ಅವಳು ಬಾಗಿಲು ತೆಗಿಲೇ ಇಲ್ಲ. ರಮ್ಯಾ ಡೈರೆಕ್ಟಾಗಿ ಕಂಪನಿಗೆ ಕಾಲ್ ಮಾಡಿದ್ಲು. ಕಂಪನಿಯವರು ಹೇಳಿದರು, ಮೇಡಮ್, ನಿಮ್ಮ ಪಾರ್ಸೆಲನ್ನು ನಿನ್ನೆನೇ ಡೆಲಿವರಿ ಮಾಡಿದ್ದೀವಿ. ಮತ್ತೆ ಯಾಕೆ ಕಳ್ಸೋಣ? ನಮ್ಮ ಡೆಲಿವರಿ ಬಾಯ್ ಇಂದು ನಿಮ್ಮ ಮನೆಗೆ ಬಂದೇ ಇಲ್ಲ ಅಂತ ಹೇಳಿದರು. ಬಟ್ ರಮ್ಯಾಗೆ ಶಾಕ್ ಆಯಿತು. ಅವಳು ಮನಸೊಳಗೆ ಕೇಳ್ಕೊತಾ ಇದ್ಲು, ನಾನು ಆರ್ಡರ್ ಯಾವುದೂ ಮಾಡಿಲ್ಲ. ಹಾಗಾದರೆ ಈ ವಾಚ್ ನನಗೆ ಕಳಿಸ್ದವ್ರು ಯಾರು? ಈ ಡೆಲಿವರಿ ಬಾಯ್ ಇವತ್ತು ಯಾಕೆ ಬಂದ? ಮತ್ತು ಈ ವಾಚ್ ಮೇಲೆ ಯಾರು ಮೆಸೇಜ್ ಕಳಿಸ್ತಾ ಇದ್ದಾರೆ? ಅವಳಿಗೆ ತಲೆ ಚಿಟ್ಟು ಹಿಡ್ದಾಗಾಯಿತು. ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ನಿಮಗೇನನ್ಸುತ್ತೆ? ಯಾರು ಕಳಿಸಿರ್ಬೋದು? ಏನಾಗಿರ್ಬೋದು? ಮುಂದೇನಾಯಿತು? ಇದಕ್ಕಾಗಿ ಪಾರ್ಟ್ 2 ಅಲ್ಲಿ ನೋಡಿ. ಸ್ಟೋರಿ ಚೆನ್ನಾಗಿತ್ತಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.